ಪವರ್ ಹೊಡೆತಕ್ಕೆ ಮತ್ತೊಂದು ಕಾಮ ಕ್ರಿಮಿ ಈಗ ಪೊಲೀಸರ ಮುಂದಿದೆ. ರಾಸಲೀಲೆ ಪ್ರಕರಣದಲ್ಲಿ ಮೇಜರ್ ಅರೆಸ್ಟ್ ಆಗಿದೆ. ರಾಸಲೀಲೆ ಕುರಿತಾಗಿ ಪವರ್ ಟಿವಿ ಪ್ರಸಾರ ಮಾಡಿದ ವರದಿಗೆ ಮತ್ತೊಂದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ರಾಸಲೀಲೆ ಕುರಿತ ಪವರ್ ಟಿವಿ ವರದಿಗೆ ಎಲ್ಲೆಡೆ ತಲ್ಲಣ ಆಗ್ತಾ ಇದೆ. ರಾಸಲೀಲೆ ಪ್ರಕರಣದಲ್ಲಿ 2 ಮೇಜರ್ ಅರೆಸ್ಟ್ ಆಗಿದೆ. ಎಚ್ ಡಿ ರೇವಣ್ಣ ಮತ್ತು ಬಿಜೆಪಿ ಮುಖಂಡ ದೇವರಾಜೇಗೌಡ. ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದೆಲ್ಲೆಡೆ ಪವರ್ ವರದಿ ಸಂಚಲನ ಸೃಷ್ಟಿ ಮಾಡಿತ್ತು. ಇದು ಪವರ್ ಟಿವಿ ವರದಿಯ ಮತ್ತೊಂದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಎರಡು ಸುದ್ದಿ ಪ್ರಸಾರ ಮಾಡಿದ್ವಿ ಇತ್ತೀಚೆಗೆ. ಲೈಂಗಿಕ ದೌರ್ಜನ್ಯ, ರೇಪ್ ಕೇಸ್ ಸಂಬಂಧಪಟ್ಟಂತೆ ರಾಸಲೀಲೆ ಕುರಿತಾಗಿ ಪವರ್ ಟಿವಿ ಪ್ರಸಾರ ಮಾಡಿರುವ 2 ಪ್ರಕರಣಗಳಲ್ಲೂ ಮೇಜರ್ ಅರೆಸ್ಟ್ ಆಗಿದೆ. 2 ಅರೆಸ್ಟ್ ಆಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ, ಈ ಕಡೆ ಬಿಜೆಪಿ ಮುಖಂಡ ದೇವರಾಜೇಗೌಡರದ್ದು ಮತ್ತೊಂದು ಕಾಮಕಾಂಡ. ಇವೆರಡರ ನಡುವೆ ದೇಶದೆಲ್ಲೆಡೆ ಪವರ್ ವರದಿ ಸಂಚಲನ ಸೃಷ್ಟಿ ಮಾಡಿತ್ತು. ಈಗ 2 ಮೇಜರ್ ಅರೆಸ್ಟ್ ಆಗಿದೆ. ಇದು ಪವರ್ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ. ದೇವರಾಜೇಗೌಡನ ಲೈಂಗಿಕ ದೌರ್ಜನ್ಯ ಪ್ರಕರಣ ಪವರ್ ಟಿವಿಯ ಸುದ್ದಿ ಹೊಡೆತಕ್ಕೆ ಕಾಮಕ್ರಿಮಿ ದೇವರಾಜೇಗೌಡ ಲಾಕ್ ಆಗಿದ್ದಾನೆ. ಪವರ್ ಟಿವಿಯಲ್ಲಿ ದೇವರಾಜೇಗೌಡನ ರಾಸಲೀಲೆ ಬಯಲಾಗಿತ್ತು. ಹೊಳೆ ನರಸೀಪುರದ ಪೊಲೀಸರ ವಶದಲ್ಲಿದ್ದಾನೆ ಬಿಜೆಪಿ ಮುಖಂಡ ದೇವರಾಜೇಗೌಡ. ಹೊಳೆ ನರಸೀಪುರ ಠಾಣೆಗೆ ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿದ್ರು. ಈಗ ಹೊಳೆ ನರಸೀಪುರ ಪೊಲೀಸರ ವಶದಲ್ಲಿದ್ದಾನೆ ದೇವರಾಜೇಗೌಡ. ಅರೆಸ್ಟ್ ಆಗಿರುವ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ನಾವು ಪ್ರಸಾರ ಮಾಡಿದ್ದಂತಹ ಸುದ್ದಿಯನ್ನು ಕೂಡ ನೀವು ನೋಡಿದ್ರಿ. ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಕಾಲ ದೇವರಾಜೇಗೌಡ ಈ ಪ್ರಕರಣದಲ್ಲಿ ಯಾವ್ಯಾವ ರೀತಿಯಲ್ಲಿ ತನ್ನ ಕೈವಾಡವನ್ನು ಬಳಕೆ ಮಾಡಿಕೊಂಡಿರಬಹುದು ಮತ್ತು ಅದರ ಜೊತೆಗೆ ದೇವರಾಜೇಗೌಡನ ನಿಜ ಮುಖ ಏನು, ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತಿರೋ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೋರಾಟ ನಡೆಸೋದಕ್ಕೆ ಹೋರಾಟಗಾರನ ರೂಪದಲ್ಲಿ ಹೊರಗಡೆ ಕಾಣ್ತಾ ಇದ್ನಲ್ಲ ದೇವರಾಜೇಗೌಡ, ತಾನೇನು ಸಾಚ ಅಂತ ಬಿಂಬಿಸ್ಕೊಳ್ತಾ ಇದ್ನಲ್ಲ, ಆತನ ಕಾಮ ಕ್ರಿಮಿ ಚಟುವಟಿಕೆಗಳನ್ನು ನಿಮ್ಮ ಪವರ್ ಟಿವಿ ಬಯಲು ಮಾಡಿತ್ತು. ಸಂತ್ರಸ್ತೆಯನ್ನು ನಿಮ್ಮ ಮುಂದೆ ತಂದು ಕೂರಿಸಿತ್ತು. ಏನೇನು ಆಗಿದೆ ಅನ್ನೋದನ್ನು ಆಕೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ದಂತೆ ಈಗ ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾನೆ. ಅಸಂತ್ರಸ್ತೆಯ ದೂರಿನ ಆಧಾರದಲ್ಲಿ ಹೊಳೆ ನರಸೀಪುರ ಪೊಲೀಸರು ದೇವರಾಜೇಗೌಡನನ್ನು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಪೊಲೀಸರ ವಶದಲ್ಲಿದ್ದಾನೆ ದೇವರಾಜೇಗೌಡ. ಪ್ರಜ್ವಲ್ ರೇವಣ್ಣ ಪ್ರಕರಣ ಯಾವ್ಯಾವ ರೀತಿಯಲ್ಲಿ ತಿರುವುಗಳನ್ನು ಪಡೆದುಕೊಳ್ತಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಮಾಡಿದ್ದೇನು ಸರಿಯಾದ ಕೆಲಸ ಅಲ್ಲ. ಅದ್ರ ಜೊತೆಗೆ ಈ ಪ್ರಕರಣವನ್ನು ರಾಜಕೀಕರಣಗೊಳಿಸಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೊರಟು ದೊಡ್ಡವರ ಹೆಸರುಗಳನ್ನು ಬಳಕೆ ಮಾಡಿಕೊಂಡಿದ್ದು. ಅದ್ರ ಜೊತೆಗೆ ದೇವರಾಜೇಗೌಡ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಎಷ್ಟು ಸಾಚ, ಹೆಣ್ಣಿನ ವಿರುದ್ಧ ಆಗಿರುವ ಅನ್ಯಾಯದ ಬಗ್ಗೆ ಮಾತನಾಡುವ ಈತ ಹೆಣ್ಣಿಗೆ ನ್ಯಾಯ ಒದಗಿಸುವ ಮೊದಲು ತನ್ನನ್ನು ನಂಬಿಕೊಂಡಿದ್ದಂಥ ಹೆಣ್ಣನ್ನು ಯಾವ ರೀತಿ ದೌರ್ಜನ್ಯ ಮಾಡಿದ್ದ ಅನ್ನೋದನ್ನು ಎಳೆಯಾಗಿ ನಾವು ಬಿಡಿಸಿ ಹೇಳಿದ್ವಿ. ಅರೆಸ್ಟ್ ಆಗಿದ್ದಾನೆ ದೇವರಾಜೇಗೌಡ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ. ದೀಪಾ, ಗುಡ್ ಮಾರ್ನಿಂಗ್. ದೇವರಾಜೇಗೌಡನ ಇನ್ನೊಂದು ಮುಖವನ್ನು ನಾವು ಬಯಲು ಮಾಡಿದ್ವಿ, ಅರೆಸ್ಟ್ ಆಗಿದೆ. ಏನೇನಾಯ್ತು ಸುದ್ದಿ ಪ್ರಸಾರ ಆದ ಮೇಲೆ ದೀಪಾ? ಪ್ರಣತ್, ನಿಜ. ಏಪ್ರಿಲ್ 1ರಂದು ದೇವರಾಜೇಗೌಡ ಮೇಲೆ ಒಂದು ಕಂಪ್ಲೇಂಟ್ ದಾಖಲಾಗುತ್ತೆ. ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂತಹ ಕಂಪ್ಲೇಂಟ್ ಇದು. ಅಲ್ಲಿಯ ಒಂದು ಮಹಿಳೆ ಮೇಲೆ ಇವರು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಮಹಿಳೆ ದೂರನ್ನ ನೀಡ್ತಾಳೆ. ಅದಾದ ಬೆನ್ನಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಒಂದಿಷ್ಟು ಕಂಪ್ಲೇಂಟ್ ಪ್ರೊಸೆಸಿಂಗ್ ಅಲ್ಲಿ ಇತ್ತು. ಆದ್ರೆ ಯಾವುದೇ ರೀತಿಯ ಕ್ರಮವನ್ನ ಪೊಲೀಸರು ಕೂಡ ಕೈಗೊಂಡಿರಲಿಲ್ಲ. ಆದ್ರೆ ಏನು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಪ್ರಕರಣ ಆಚೆ ಬಂದ ನಂತರದಲ್ಲಿ ಸಾಕಷ್ಟು ಆಯಾಮಗಳನ್ನ ಈ ಒಂದು ಪ್ರಕರಣ ಪಡೆದುಕೊಂಡಿದೆ. ಅದರಲ್ಲಿ ಒಂದಿಷ್ಟು ಜನರಿಗೆ ನೋಟಿಸ್ಗಳನ್ನು ಕೂಡ ನೀಡಲಾಗಿದೆ, ಒಂದಿಷ್ಟು ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಅದರಲ್ಲಿ ರೇವಣ್ಣ ಕೂಡ ಒಬ್ರು. ಇದರ ಜೊತೆಗೆ ಇತ್ತೀಚೆಗೇನು ಒಂದಿಷ್ಟು ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದ್ದಂತಹ ದೇವರಾಜೇಗೌಡರನ್ನ ಇದೀಗ ನಿನ್ನೆ ಪೊಲೀಸರು ಹಿರಿಯೂರಿನ ಬಳಿ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಆ ಮಹಿಳೆಯ ದೂರಿನ ಅನ್ವಯ ಈ ಒಂದು ಅರೆಸ್ಟ್ ಆಗಿರುವಂತಹದ್ದು. ಆ ಒಂದು ಸಂತ್ರಸ್ತ ಮಹಿಳೆ ಕೂಡ ಪವರ್ ಟಿವಿಯಲ್ಲಿ ಬಂದು ಒಂದಿಷ್ಟು ಆತ ಮಾಡ್ತಾ ಇದ್ದಂತಹ ಒಂದಿಷ್ಟು ಕೆಲಸಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಅದೇ ರೀತಿ ಕಂಪ್ಲೇಂಟ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಆತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನದೊಳಗಡೆ
ಜಡ್ಜ್ ಮುಂದೆ ಕೂಡ ಏನು ಹಾಜರು ಪಡಿಸ್ತಾರೆ ಅನ್ನುವಂತಹದ್ದು ಈಗ ವಿಚಾರಣೆ ಕೂಡ ಆರಂಭವಾಗಿದೆ. ಸದ್ಯ ಹೊಳೆನರಸೀಪುರ ಪೊಲೀಸರ ವಶದಲ್ಲಿ ದೇವರಾಜೇಗೌಡ ಇದ್ದಾರೆ. ಮಧ್ಯಾಹ್ನದ ವೇಳೆಗೆ ಜಡ್ಜ್ನ ಮುಂದೆ ಹಾಜರು ಪಡಿಸುವಂತದ್ದು. ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಜೊತೆಗೆ ಈ ಒಂದು ವಿಚಾರವಾಗಿ ಬೇರೆಯವರ ಮೇಲೆ ಆರೋಪ ಮಾಡ್ತಿದ್ದಂತಹ ದೇವರಾಜೇಗೌಡ ಅದೇ ಒಂದು ಪ್ರಕರಣದಲ್ಲಿ ಸಿಲುಕಿಕೊಂಡಿರುವಂತಹದ್ದು ಒಂದು ದುರಾದೃಷ್ಟಕರ ಸಂಗತಿ. ಯಾಕಂದ್ರೆ ತಾನು ಸರಿ ಇದ್ದೇನೆ ಅನ್ನುವಂತಹ ಮಾತುಗಳನ್ನ ತನ್ನನ್ನೇ ಅನಿಟ್ರಾಪ್ ಮಾಡುವ ಮೂಲಕ ಬಲಗೆ ಹಾಕಿಕೊಳ್ಳುವಂತಹ ಕೆಲಸ ಆಗಿತ್ತು ಅಂತೇಳಿ ಏನು ಆರೋಪ ಮಾಡಿದ್ರು, ಆದ್ರೆ ಆ ಎಲ್ಲ ಆರೋಪಕ್ಕೂ ಇದೀಗ ಸಾಕ್ಷಿ ಸಿಕ್ಕಂತಿದೆ. ವಿಡಿಯೋ ಆಗಿರಬಹುದು, ಆತ ಮಾತನಾಡಿರುವಂತಹ ಆಡಿಯೋ ಆಗಿರಬಹುದು, ಅಥವಾ ಮೆಸೇಜ್ ಮಾಡಿರುವಂತಹ ಒಂದಿಷ್ಟು ಸ್ಕ್ರೀನ್ ಶಾಟ್ ಆಗಿರಬಹುದು, ಎಲ್ಲವೂ ಕೂಡ ಇದೀಗ ಪೊಲೀಸರ ಬಳಿ ಇರುವಂತದ್ದು. ಹಾಗಾಗಿಯೇ ಅವೆಲ್ಲ ದಾಖಲಾತಿಗಳು, ಅವೆಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ಇದೀಗ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಣತ್. ಓಕೆ, ಥ್ಯಾಂಕ್ ಯು ದೀಪ ಮಾಹಿತಿಗೆ.